ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ಏನು ಅಂತ ನೋಡೋಣ ಬನ್ನಿ. ಚಿಕ್ಕನಾಯಕನಹಳ್ಳಿ ಶಾಸಕ ಮಾಧುಸ್ವಾಮಿ ಸ್ಫೋಟಕ ವಿಚಾರವೊಂದನ್ನು ಹೊರಹಾಕಿದ್ದಾರೆ. ದೇವೇಗೌಡರನ್ನ ಕುಮಾರಸ್ವಾಮಿ ಮನೆಯಿಂದ ಒದ್ದು ಹೊರಗಾಕಿದ್ರು. ದೇವೇಗೌಡರನ್ನ ಮನೆಯಲ್ಲಿ ಜೊತೆಗಿರಿಸಿಕೊಳ್ಳೋದಕ್ಕೂ ಕುಮಾರಸ್ವಾಮಿ ಬಿಟ್ಟಿರಲಿಲ್ಲ. ಬೆಂಗಳೂರಿನ ಕುಮಾರಕೃಪಾ ಬಳಿ ಸಣ್ಣ ಕ್ವಾರ್ಟರ್ಸ್ನಲ್ಲಿ ದೇವೇಗೌಡರು ವಾಸ ಮಾಡ್ತಾ ಇದ್ರು. ದೇವೇಗೌಡರಿಗೆ ಟಿಫನ್ ಕ್ಯಾರಿಯರ್ನಲ್ಲಿ ಊಟ ಕೊಡ್ತದ್ ನಾವು, ಅವ್ರ ಮಕ್ಕಳಲ್ಲ. ಹೀಗಂತ ಚಿಕ್ಕನಾಯಕನಹಳ್ಳಿ ಬಿಜೆಪಿ ಶಾಸಕ ಮಾಧುಸ್ವಾಮಿ ಗಂಭೀರ ಆರೋಪ ಮಾಡಿದ್ದಾರೆ. ಈಗ ಮಾತ್ರ ನಮ್ಮ ತಂದೆ ದೇವೇಗೌಡರ ಕುಟುಂಬ ಹಾಗೆ ಹೀಗೆ ಅಂತ ಪುಂಖಾನುಪುಂಖವಾಗಿ ಕುಮಾರಸ್ವಾಮಿ ಮಾತಾಡ್ತಾರೆ. ಸ್ವಂತ ಅಪ್ಪನನ್ನೇ ಮನೆಯಲ್ಲಿ ಬಿಟ್ಕೊಂಡಿರಲಿಲ್ಲ, ಮನೆಯಿಂದ ಒದ್ದೋಡಿಸಿದ್ರು ಈ ಕುಮಾರಸ್ವಾಮಿ ಅಂತ ಈಗ ಮಾಧುಸ್ವಾಮಿ ಮತ್ತೊಂದು ಬಾಂಬ್ ಹಾಕಿದ್ದಾರೆ. ಇವರಪ್ಪ ಬಂದು ಅಲ್ಲಿ ಹಳೆ ವಿದ್ಯಾರ್ಥಿ ಬಂದು ಪೊಲೀಸ್ ಸ್ಟೇಷನ್ ಮುಂದೆ ಭಾಷಣ ಮಾಡುವಾಗ ಇವನ್ ಯಾವನ್ ಇಟ್ಕೊಂಡು ಭಾಷಣ ಮಾಡ್ತಾವನೆ ಕಲ್ ತಗೊಂಡು ಓಡಿಸಿರು. ಆ ಬೆಂಗಳೂರು ಟೈಲರಿಂಗ್ ಹಾಲ್ ಮುಂದೆ ಕೂತ್ಕೊಂಡು ನಾನು ಎದೆ ಕೊಟ್ಟೆ, ತಪ್ಕೊಂಡು ಹತ್ರು ದೇವೇಗೌಡರು ನನ್ನ ಮಕ್ಕಳಾಗಿದ್ರು ಬಂದ್ ಹಿಂಗ್ ಕಲ್ಲೇಟ್ ತಿಂತಿರ್ಲಾಕ ನೀನ್ ತಿಂದೆ ಅಂತ ಅಂತವ್ರನ್ನ ಒದ್ದ ಹಚ್ಚಿಕ್ ಹಾಕಿ ಭಾಷಣ ಬೇರೆ ಮಾಡ್ತಾರೆ. ಬೆನ್ ತಿಕ್ತಿದ್ದಾನೆ ಉಗ್ರಪ್ಪ ಕಣ್ರಿ. ಇವರಿಬ್ರು ಅಪ್ಪ ಮಕ್ಕಳು ದೇವೇಗೌಡರು ನಾಚ ಹಾಕಿ ಕುಮಾರ ಪಾರ್ಕ್ ಒಂದು ಸಣ್ಣ ಕ್ವಾರ್ಟರ್ಸ್ ಅಲ್ಲಿ ವಾಸ ಮಾಡಿದ್ರು. ದೇವೇಗೌಡರು ಮನೇಲಿ ಇಟ್ಕೊಂಡಿರ್ಲಿಲ್ಲ. ಬರ್ಲಿ ಕುಮಾರಸ್ವಾಮಿ ಭಾಷಣಕ್ಕೆ ನನ್ನ ಹತ್ರ ಈಗ ಯಾಕಪ್ಪ ನಿಮ್ಮ ಅಪ್ಪ ನಾವು ಸಾಧ್ಯಕ್ಕೆ ಹಾಕಿದ್ದೆ ಅಂತ ಕೇಳ್ತೀವಿ. ಟಿಫನ್ ಕ್ಯಾರಿಯರ್ ಊಟ ತಗೊಂಡೋಗಿ ಕೊಡ್ತಿದ್ದಾರೆ ನಾವು, ಮಕ್ಕಳಲ್ಲ. ಬೆನ್ ತಿಕ್ತವನು ಉಗ್ರಪ್ಪ ಯಾಕೆ ಹಚ್ಚಿಕ್ ಹೋದ? ಮಾನಸ್ ಪುತ್ರ BL ಶಂಕರ್ ಯಾಕೆ ಹಚ್ಚಿಕ್ ಹೋದ್ರು? ಬೆಳಗ್ಗೆ ಸಾಯಂಕಾಲ ಜೋಡಿ ಸಿಂಧ್ಯಾ ಯಾಕೆ ಹಚ್ಚಿಕ್ಕಾಗಿದ್ರು? ಏನು ದೇವೇಗೌಡರು ಸುದ್ದಿ ಮಾತಾಡ್ರೆ ಕೆಂಡ ಕರ್ತಿದ್ ವೈಕ್ಯರಾಮಯ್ಯ ಪಾರ್ಟಿ ಬಿಟ್ಟು ಯಾಕೆ ಕಾಂಗ್ರೆಸ್ ಹೋದ್ರು? ಯಾರಿದ್ರಿ ದೇವೇಗೌಡರ ಜೊತೆ? ಒಂದ್ ಹೆಸರು ಹೇಳ್ರಿ, ಟೀಕೆ ಮಾಡ್ತಾರೆ. ನಾನ್ ಕಂಡ್ಬಿಟ್ಟಿರ್ಲಿವಂತೆ ಕುಮಾರಸ್ವಾಮಿ ಏನು ದೇವೇಗೌಡರಿಗೆ ಮೊದ್ಲು ಹುಟ್ಟಿದ್ರು ಅಂತ ಕಾಣುತ್ತೆ ಕರ್ನಾಟಕದಲ್ಲಿ. ಕುಮಾರಸ್ವಾಮಿ ನಂದು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ತಗೊಂಡ್ ನೋಡ್ಬೇಕು, ಅವ್ರದ್ದು ತಗೊಂಡ್ ನೋಡ್ಬೇಕು. ನಾನ್ ಸೀನಿಯರ ಅವ್ರ ಸೀನಿಯರ ಅಂತ. 85 ಅಸೆಂಬ್ಲಿ ನಿಂತ ನಾನು, ಅವ್ರು ಬಂದಿದ್ದೆ ಅವಾಗ. 89 ವಿಧಾನಸಭೆ ಒಳಗಿದ್ದವ್ ನಾನು, ನೀವು ಬಂದಿದ್ದೆ ಅವಾಗ. ಇವ್ರಪ್ಪ ಬಂದು ಅಲ್ಲಿ ಹಳೆ ವಿದ್ಯಾರ್ಥಿ ಬಂದು ಪೊಲೀಸ್ ಸ್ಟೇಷನ್ ಮುಂದೆ ಭಾಷಣ ಮಾಡುವಾಗ ಇವನ್ ಯಾವನ್ ಇಟ್ಕೊಂಡು ಭಾಷಣ ಮಾಡ್ತಾವನೆ ಕಲ್ ತಗೊಂಡು ಓಡಿಸಿರು. ಆ ಬೆಂಗಳೂರು ಟೈಲರಿಂಗ್ ಹಾಲ್ ಮುಂದೆ ಕೂತ್ಕೊಂಡು ನಾನು ಎದೆ ಕೊಟ್ಟೆ, ತಪ್ಕೊಂಡು ಹತ್ರು ದೇವೇಗೌಡರು ನನ್ನ ಮಕ್ಕಳಾಗಿದ್ರು ಬಂದ್ ಹಿಂಗ್ ಕಲ್ಲೇಟ್ ತಿಂತಿರ್ಲಾಕ ನೀನ್ ತಿಂದೆ ಅಂತ. ಈ ಬಗ್ಗೆ ಮಾತನಾಡೋದಕ್ಕೆ ಶಾಸಕರಾದಂತಹ ಮಾನ್ಯ ಮಾಧುಸ್ವಾಮಿ ಅವರೇ ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಸರ್, ಇಷ್ಟು ದಿನ ಇರಲಿಲ್ಲ, ಇವತ್ತೇನು ಭಾರಿ ಆಕ್ರೋಶ ಭರಿತರಾಗಿ ಮಾತಾಡಿದ್ದೀರಾ ಕುಮಾರಸ್ವಾಮಿ ಅವ್ರ ಬಗ್ಗೆ? ಏನ್ ವಿಚಾರ ಸರ್? ನನಗೆ ಒಂದು ಊರಲ್ಲಿ ಕ್ಯಾನ್ವಾಸ್ ಮಾಡಕ್ ಬಿಡ್ತಾ ಇಲ್ಲ. ನಾನು ಎಲ್ಲಿಗೆ ಹೋದ್ರು ಕುಡಿದ್ಬಿಟ್ಟು 5 ಜನ 10 ಜನ ಕಳ್ಸೋದು, ನಮ್ಮ ಮುಂದೆನೆ ನಿಂತ್ಕೊಂಡು ಅಟ್ಯಾಕ್ ಮಾಡಂಗ್ ಮಾಡೋದು. ಒಂದು ಕಡೆ ನಾನು ನೆಮ್ಮದಿಯಾಗಿ ಕ್ಯಾನ್ವಾಸ್ ಮಾಡ್ಲಾರ್ದಂತ ಸ್ಥಿತಿನ ತುಮಕೂರಲ್ಲಿ ನಿರ್ಮಾಣ ಮಾಡವ್ರೆ. ಈ ಸರ್ತಿನ ಸರ್? ಈಗ ಈ ಚುನಾವಣೆಯಲ್ಲಿ ಅವರಪ್ಪ ನಿಂತ್ಕೊಳ್ಳೋ ಹೊತ್ತಿಗೆ ನಮ್ಮನ್ನೆಲ್ಲ ನಾವೇನೆಲ್ಲ ಇವರು ನಿಂತ್ಕೊಂಡ್ರು ಅಂತ ಹೇಳಿ ಎಲ್ಲ ಬಾಗ್ಲಾಕಿ ಮನ್ಗೋಗ್ಬೇಕು. ಚಿಕ್ಕನಾಯಕನಹಳ್ಳಿಗೆ ಬಂದು ಚೀಫ್ ಮಿನಿಸ್ಟರ್ ನನ್ನ ಬಗ್ಗೆ ಹೇಳ್ತಾರೆ. ನಾನು ಒಂದು ದಿವಸ ಅಸೆಂಬ್ಲಿ ಮಾತಾಡಿಲ್ವಂತೆ, ಈ ಕ್ಷೇತ್ರದ ಅಭಿವೃದ್ಧಿ ಒಂದು ದಿವಸ ನಾನು ಕೇಳಿಲ್ವಂತೆ. ಮತ್ತೆ ಅವರಿಗೆ ಬುಕ್ಕಾಪಣ್ಣದಿಂದ ಉಳಿಯಾರಿಗೆ ಬರ್ಬೇಕಾದ್ರೆ ಮರಗಳು ಒಡಗೋಗಿರೋದೆಲ್ಲ ನೋಡಿ ನೋವಾಯ್ತಂತೆ. ಒಬ್ಬ ಧೀಮಂತ ನಾಯಕ ಇದ್ದಾರೆ. ನಾನೇ ಸರ್ ಅಧಿಕಾರದಾಗಿದ್ದು, ನೀರ್ ಬಿಡ್ಬೇಕಾಗಿದ್ದು ನಾನು 8 ತಿಂಗಳು ML ಆಗಿ 50 ಕಾಗ್ದ ಇದೆ ನನ್ನ ಹತ್ರ. ಅವ್ರಿಗೆ ಬರ್ಕೊಟ್ರೋದಕ್ಕೆ ಹಾಳಾಗೋಗಿದೆ ತೆಂಗಿ ಮರ. ನೀವೆಲ್ಲ ಸಾಕ್ಷಿ ಇದ್ರಲ್ಲ ಟಿವಿ ಅವರು, ನಾನು ಎಷ್ಟು ಮಾತಾಡಿದ್ದೀನಿ ಅಂತ. ಹೌದೌದು, ನಾವು ಅದನ್ನೆಲ್ಲ ನೋಡಿದೀವಿ. ಬಟ್ ನಿಮ್ಮನ್ನ ಪ್ರಚಾರ ಮಾಡದಿದ್ದಂಗೆ ಯಾಕೆ ಸರ್ ಅವಾಯ್ಡ್ ಮಾಡ್ತಿದ್ದಾರೆ ಅವರು? ನಾನು ಹೇಳ್ಕೊಂಬತ್ತಾ ಇದ್ದೀನಿ ಸರ್. ಇವ್ರು ನಾನು ಈ ಪಕ್ಷದ ಪರವಾಗಿ ಅವ್ರ ಯೋಗ್ಯತೆನ ಅವ್ರ ಅರ್ಹತೆನ ನಾನು ಜನಗಳ ಜೊತೆ ಮೊದಲೆಲ್ಲ ಕೈ ಮುಕ್ಕೊಂಡು ಹೋಗ್ತಿದ್ವಿ. ಇವ್ರಿಗೆ ಏನು ಅನ್ನಿಸ್ತಿರ್ಲಿಲ್ಲ. ಈಗ ನಾನು ಅಲ್ಲಲ್ಲಿ ಕುಂಡಿಸಿ ಮಾತಾಡ್ತಿದ್ದೀನಲ್ಲ, ಕನ್ವಿನ್ಸ್ ಮಾಡ್ತಾವ್ರೆ ಜನಕ್ಕೆ ಅನ್ನೋದೊಂದು ಬಂದಿದೆ. ಮೈ ರೈಟ್, ನಾನು ಮೋದಿ ಬಗ್ಗೆ ಮಾತಾಡ್ಬೇಕು, ಇವ್ರ ಫೈಲೂರ್ ಬಗ್ಗೆ ಮಾತಾಡ್ಬೇಕು. ನಾನು ಲೀಡರ್ ಆಗಿ ಅಪೋಸಿಷನ್ ಅಲ್ಲಿ ಕೂತ್ಕೊಂಡು ಮಾಡಬಾರ್ದ ಸರ್? ನಾನು ಕುಡ್ಸೋದು ಮತ್ ಯಾರ 4 ಜನ 5 ಜನ ಒಂದ್ ಹಳ್ಳಿಲಿ ಕುಂಡಿಸ್ಕೊಂಡು ನಾನು ಮಾತಾಡುವಾಗೆಲ್ಲ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡ್ ಮಾಡಕ್ಕಾಗತ್ತ ಸರ್? ನಾನು ಬೆನ್ನೆಲ್ ಆಗಿ ಕಾರ್ಯಕ್ರಮಗಳು ಮಾಡುವಾಗ ಅಫಿಷಿಯಲ್ ಆಗಿ ಏನಾರ ಮಾಡ್ಬೇಕಾದ್ರೆ ಪರ್ಮಿಷನ್ ತಗೋತೀವಿ, ಮಾಡ್ತೀವಿ. ಎಲ್ಲೋ ಹೋಗಿರ್ತವ ಹುಡುಗರು ಸೇರ್ಕೊಂತವೆ, ಖುಷಿಯಾಗಿ ಕುಣಿತವೆ, ಕೂಗ್ತವೆ. ಅಲ್ಲಿ ಏನಾರ ಮಾತಾಡಕ್ ಹೋದ್ರೆ ಒಂದ್ 4 ಜನ ಕುಡಿಸ್ಬಿಟ್ಬಿಡೋದು, ಎದ್ರಿಗ್ ಬಂದು ಅಟ್ಯಾಕ್ ಮಾಡೋದು ನಮ್ಗೆ. ಅದೇನೋ ಒಂದು ವಿಚಾರ ಹೇಳಿದ್ರಲ್ಲ, ದೇವೇಗೌಡರನ್ನೇ ಮನೆಯಿಂದ ಹೊರಹಾಕಿದ್ರು ಅಂತ. ಯಾವಾಗ ಸರ್ ಅದೆಲ್ಲ? ಕೇಳಿ ಸರ್ ಅವ್ರನ್ನ. ಕುಮಾರ ಪಾರ್ಕ್ ಅಲ್ಲಿ ಅವ್ರು ಕೇಳಿದ್ರೆ ಇಲ್ಲ ಅಂತಾರ ಬಿಡಿ, ಅವ್ರೇನು ಒಪ್ಕೋತಾರ? ಕುಮಾರ ಪಾರ್ಕ್ ಅಲ್ಲಿ ಪಾರ್ಲಿಮೆಂಟ್ ಮೆಂಬರ್ ದೇವೇಗೌಡರು ಚಿಕ್ಕ ಮನೆ ಮಾಡ್ಕೊಂಡಿದ್ರೆ ಇಲ್ವಾ? ಕೇಳಿ ಸರ್ ಅವ್ರನ್ನ.
ಕೇಳ್ಬೇಕು ನೀವು, ಇದ್ರಾ ಇಲ್ವಾ ದೇವೇಗೌಡರು ಒಬ್ಬರೇ ಒಂದ್ ಮನೇಲಿ ಅಂತ? ಅವಾಗ ಕುಮಾರಸ್ವಾಮಿ ಅವರು ಬೆಂಗಳೂರಿನಲ್ಲೇ ಮನೆ ಮಾಡ್ಕೊಂಡಿದ್ರಾ? ನಂಗೆ ಗೊತ್ತಿಲ್ಲ ಸರ್. ದೇವೇಗೌಡರು ಕುಮಾರ ಪಾರ್ಕಲ್ಲಿ ಒಬ್ಬರೇ ಇದ್ದಿದ್ ನಿಜ. ಪಾರ್ಲಿಮೆಂಟ್ ಮೆಂಬರ್ ಆದ್ಮೇಲೆ ಮತ್ತೆ ಇವರೆಲ್ಲ ಬಹಳ ಸೌಜನ್ಯವಾಗಿ ವರ್ಷಕ್ಕೆ ಶುರು ಮಾಡಿದ್ ನಿಜ. ಅಂದ್ರೆ ತಂದೆ ಮಕ್ಕಳಲ್ಲೇ ಭಿನ್ನಾಭಿಪ್ರಾಯ ಇತ್ತು ಅಂತನಾ ಸರ್? ಖಂಡಿತ. ಓಕೆ ಸರ್, ಈಗೇನಾರು ಅವ್ರು ಹಾಸನ್ ಬಿಡದೇ ಇದ್ರೆ ಏನ್ ಮಾಡ್ತಿದ್ರು ಕೇಳಿ ಸರ್. ಅವರು ದೇವೇಗೌಡರನ್ನ ಇಲ್ಲಿ ಖುಷಿಯಾಗಿ ಬಂದಿಲ್ಲ ಸರ್, ಅನಿವಾರ್ಯವಾಗಿ ಬಂದವ್ರೆ. ಏನ್ ಅನಿವಾರ್ಯ ಸರ್? ಮೊಮ್ಮಗನ್ ಸೀಟ್ ಕೊಡೋದು ಅನಿವಾರ್ಯ ಆಗಿತ್ತು ಸರ್. ಬೇಲೂರು ಎಲೆಕ್ಷನ್ ಅಲ್ಲೇನೆ ಮೊಮ್ಮಗ ಹೇಳ್ದ ಇವ್ರಿಗೆಲ್ಲ ಸೂಟ್ ಕೇಸ್ ಕೊಟ್ಟು ಸೀಟ್ ತಗೋಬೇಕು JDS ಅಂತ ರೇವಣ್ಣಮ್ಮಗೆ ಹೇಳ್ದ ಸರ್. ನಾನು ಹೇಳಿಲ್ಲ, ಅಲ್ಲಿ ಸಮಾಧಾನ ಮಾಡಕ್ಕೆ ಬಿಡಪ್ಪ ನೀನು ಪಾರ್ಲಿಮೆಂಟ್ ಬಿಟ್ಕೊಡ್ತೀನಿ, ನಾನು ರಿಟೈರ್ ಆಗ್ತೀನಿ ಅಂದ್ರು. ಅವನದನ್ನ ಹಿಡ್ಕೊಂಡ, ನೀನ್ ಹೇಳಿದ್ದೆಲ್ಲ ನನ್ಗೆ ಹಾಸನ ಬಿಟ್ಕೊಡ್ತೀನಿ ಅಂತ ಬಿಟ್ಕೊಡು ಅಂತ. ಈಗ ಇವ್ರಿಗೆ ಇನ್ನೊಂದವೆಲ್ಲಾರ ಕಾನ್ಸ್ಟಿಟ್ಯೂನ್ಸಿ ಹುಡುಕಕ್ಕೆ ಎಲ್ಲಾ ಮೈತ್ರಿ ಧರ್ಮ ಅಂತ ಭಾಷಣ ಮಾಡೋರು ಅವ್ನು ಕಾಂಗ್ರೆಸ್ MP ಕಿತ್ತಾಕಿ ಬಂದು ನಿಂತ್ಕೊಂಡ್ರಲ್ಲ ಸರ್ ಇವರು. ಹೋಗ್ಲಿ, ಇವಾಗ ನಿಮ್ ಜಿಲ್ಲೆನಲ್ಲಿ ವಾತಾವರಣ ಹೆಂಗಿದೆ ಸರ್? ಮತದಾರರ ಒಲವು ಹೇಗಿದೆ? ನಾವು ಗೆಲ್ತೀವಿ ಬಿಡಿ ಸರ್. ತುಮಕೂರು ಜಿಲ್ಲೆಯಲ್ಲಿ ಯಾರು ದೇವೇಗೌಡರು ಋಣದಲ್ಲಿ ಇಲ್ಲ. ಮತ್ತೆ 30 ವರ್ಷ ರಾಜಕಾರಣದಲ್ಲಿ ದೇವೇಗೌಡರು ಏನ್ ಮಾಡೋರು ಅಂತ ನಾವು ಪ್ರಶ್ನೆ ಮಾಡ್ಬೇಕು, ಮಾಡ್ತಾ ಇದೀವಿ ಜಿಲ್ಲಾ ಹಿತಾಸಕ್ತಿಲಿ. ಮಾತಾಡಕ್ಕೆ ಬಿಡಲ್ಲ ಅನ್ನೋ ಚಿಂತದಿದ್ದಾರೆ ಸರ್. ನನಗೆ ಎಷ್ಟು ನೋವಾಗುತ್ತೆ ಅಂದ್ರೆ ಎಲ್ಲದಲ್ಲೂ ಒಬ್ಬನ ಇಬ್ಬನ ಕುಡ್ಸೋದು ಬಿಟ್ಬಿಡೋದು. ನಾನು ನಿಂತ್ಕೊತಿದಂಗೆ ಅವನ ಕುಡ್ದ ಶುರು ಮಾಡ್ಕೊಂಡ್ಬಿಡ್ತಾನೆ. ಓಕೆ ಮಾಧುಸ್ವಾಮಿ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ.